ನೋಡಿ ಗೈಸ್ ಒಳಗಡೆ ಏನೇನ್ ಹಾಕೊಂಡಿದ್ದಾರೆ ನೋಡಿ ಗೈಸ್, ಯಾವ ತರ ತಿಂತವ್ರೆ. ಹೆಂಗಿದೆ ಅಂದ್ರೆ ಐಸ್ ಕ್ರೀಮ್ ನ ತಿನ್ನೋರ್ನು ತಿನ್ಸಲ್ಲ ಇವರು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲಾರು ಮನೇಲಿ ರೆಗ್ಗದ್ಕೊಂಡು ಮನ್ಗಿದ್ರೆ ನಮ್ಮ ಅಣ್ಣ ಸೋಫಾ ಸೆಟ್ ಎತ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ಸಂಡೇ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಲಾಗಿನ ವಿಶೇಷ ಅಂದರೆ ಇವತ್ತೊಂದು ನಮ್ಮ ಸಿಸ್ಟರು ಅವರು ಪಾಪು ಬರ್ಡೇಗೆ ಕರೆದಿದ್ದಾರೆ. ಅವರು ನಿಮಗೂ ಗೊತ್ತು ಅನಿಸುತ್ತೆ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಆ ಪಾಪು ಬರ್ಡೇ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ಅಟೆಂಡ್ ಮಾಡಬೇಕು. ಹಾಗೆ ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅಲ್ಲಿಗೂ ಹೋಗಬೇಕು ಕೂಡ. ಅದಕ್ಕೆ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಅತ್ತೆ ಅವ್ವ ಎಲ್ಲ ಫಸ್ಟೇ ಹೋಗಿರ್ತಾರೆ. ನಾನು ದರ್ಶು ಪಾಪು ಬರ್ಡೇ ಮುಗಿಸ್ಕೊಂಡು ನೆಕ್ಸ್ಟು ಆ ಫಂಕ್ಷನ್ಗೆ ಹೋಗ್ತೀವಿ. ಅಲ್ಲಿಗೆ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಸೊ ಅಲ್ಲಿಗೆ ಯಾರ್ಯಾರು ಬರ್ತಾರೆ, ಏನು ಫಂಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡೋರಂತೆ. ಈಗ ದರ್ಶು ಅವರು ಕಟ್ಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ನನ್ನ ಸ್ನಾನ ಎಲ್ಲ ಆಗಿದೆ, ಏನಿದ್ರು ರೆಡಿ ಆಗಬೇಕು, ಆಮೇಲೆ ಹಾಕ್ತೀನಿ. ನೆಕ್ಸ್ಟ್ ನೋಡೋರಂತೆ, ಬನ್ನಿ ಗೈಸ್ ಹೇಗಿರುತ್ತೆ. ಸೊ ಗೈಸ್ ಫೈನಲಿ ಹೊರಡ್ತಾ ಇದ್ದೀವಿ. ಚಿನ್ನಮ್ಮನ ರೆಡಿ ಆಗೈತೆ. ನಡಿ ಚಿನ್ನಮ್ಮನ ಔಟ್ಫಿಟ್ ಹಂಗೆ ಅಸ್ಸಾಂ ಟೈಮ್ ಆಯಿತು. ಈಗ ಮನೆ ಬಿಟ್ವಿ, ಹೊರಡ್ತಾ ಇದ್ದೀವಿ. ಅತ್ತೆ ಅವ್ವ ಹೋದ್ರು ಆಲ್ರೆಡಿ ಆವಾಗಲೇ. ಈಗ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋಗಿದ ತಕ್ಷಣ ವಿಡಿಯೋ ಮಾಡ್ತೀನಿ ಗೈಸ್. ಹಾಗೆ ಬೈಕ್ನೆಲ್ಲ ರೆಡಿ ಮಾಡಿ ನಿಲ್ಸಿದ್ದೀವಿ. ಸ್ಪ್ರೇ ಎಲ್ಲ ಹೊಡೆದು ನೋಡಿ ರೆಡಿಯಾಗಿದ್ದಾನೆ ಒಲಿ. ಸೊ ಗೈಸ್ ಫಂಕ್ಷನ್ಗೆ ಬಂದ್ವಿ. ನಾನು ಚಿನ್ನಮ್ಮ ಆನ್ ದ ವೇ ಕೂತಿದ್ದಾನೆ. ಇದೇ ಫಂಕ್ಷನ್, ತೋರಿಸ್ತೀನಿ. ನಮ್ಮ ಸಿಸ್ಟರ್ನ ಬರ್ತಾರೆ. ಸೊ ನೋಡಿ, ಇವರೇ ನಮ್ಮ ಸಿಸ್ಟರ್. ಇವ್ರದ್ದೇ ಪಾಪುದು ಬರ್ಡೇ. ಇನ್ನೊಂದೇನು ಅಂದರೆ ಗೈಸ್, ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಏನು ಅಂದರೆ ಯೂಟ್ಯೂಬ್ ಚಾನಲ್ ನೇಮು ಸೋನು ಗೌಡ್ತಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ಸೊ ಅದಕ್ಕೆ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಓಕೆನಾ ಗೈಸ್. ಪಾಪು ಎಲ್ಲಿ ಸೋನು? ಮಲ್ಕೊಂಡಿದ್ದಾಳ. ಪಾಪು ಇದ್ಮೇಲೆ ಸೊ ಫಂಕ್ಷನ್ ಇರೋದು 11 ಗಂಟೆಗೆ, ನಾವು 10:30 ಬಂದುಬಿಟ್ಟಿದ್ದೀವಿ. ಸ್ವಲ್ಪ ಬೇಗನೆ ನೋಡೋಣ. ಇದೇ ಡಿಂಪು ಬಂಗಾರಿ, ಈ ಪಾಪುದೇ ಬರ್ಡೇ. ಹ್ಯಾಪಿ ಬರ್ಡೇ ಬಂಗಾರಿ, ಡಿಂಪು ಬಂಗಾರಿ. ಹಾಯ್ ಮಾಡು, ನಮ್ಮ ಚಾನಲ್ಗೆ ಹಾಯ್ ಮಾಡು ಬಂಗಾರಿ. ಆಯ್ತು ಅಳ್ಬಾರ್ದು. ಮಿಂಚಿಂಗು, ಫುಲ್ಲು ಮಿಂಚಿಂಗು ಅಲ್ವಾ ಬಂಗಾರಿ? ನೀನು ಸೂಪರ್, ಬಟ್ಟೆ ಚೆನ್ನಾಗಿದೆ. ಫ್ರೆಂಡ್ ಅಖಿಲೇಶ್ ಬಂದಿದ್ದಾರೆ, ಈಗ ಬಂದಿದ್ದಾರೆ. ಹಾಯ್ ಮಾಡಿ. ತಿಂಡಿ ಏನು ತಿಂದ್ರಿ? ಯಾಕೆ ಲೇಟು? ನೀನೇ ಮಾಡ್ತೀಯಾ? ಹೌದಾ. ಅಖಿಲೇಶ್ ತಂಗಿ ರಕ್ಷಿತಾ. ಹಾಯ್ ಮಾಡಪ್ಪ. ಈಗ ಬಂದರು ಇಬ್ಬರೂ. ಡಿಂಪು ಬರ್ಡೇ ಸೆಲೆಬ್ರೇಷನ್ ಡೆಕೋರೇಟ್ ಹೆಂಗೆ ಮಾಡಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಡೆಕೋರೇಟ್ ನಡೀತಿದೆ. ಫೈನಲಿ ಆ ಫಂಕ್ಷನ್ ಮುಗಿಸ್ಕೊಬಂದ್ವಿ. ಇನ್ನೊಂದು ಫಂಕ್ಷನ್ ಬರಬೇಕಾಗಿತ್ತಲ್ಲ, ಬಂದ್ವಿ. ನೋಡಿ ನಮ್ಮ ಅತ್ತೆ ಅವರೆಲ್ಲ ಫಂಕ್ಷನ್ಗೆ ಆಲ್ರೆಡಿ ಹಾಜರಾಗ್ಬಿಟ್ಟಿದ್ದಾರೆ. ಅವ್ವ ಎಲ್ಲ ನಮ್ಮ ಅತ್ತೆ ಫ್ರೆಂಡು ಮಮತಕ್ಕ. ಹಾಯ್ ಮಾಡಿ ಅಕ್ಕ. ಹಾಯ್. ಇವರು ನಮ್ಮ ಅವನ ಫ್ರೆಂಡು. ಹಾಯ್ ಮಾಡಿ ಪಲ್ಲವಿ ಅಕ್ಕ. ಹಾಯ್. ನೋಡಿ ನಮ್ಮವ್ವ ಫಸ್ಟೇ ಹಾಜರಾಗ್ಬಿಟ್ಟವ್ರೆ. ಇವರೆಲ್ಲ ನಮ್ಮವ್ವನ ಫ್ರೆಂಡ್ಸು. ಇವರೇ ಮದುವೆ ಹೆಣ್ಣು ಪುಟ್ಟಿ ಅಕ್ಕ. ಹಾಯ್ ಮಾಡಿ. ಇವರೇ ಮದುವೆ ಹೆಣ್ಣು. ಹಾಯ್. ನೋಡಿ ಇವನು ನಮ್ಮ ಮಾಮನ ಮಗ. ಹೌದು, ಎಲ್ಲ ಬಿದ್ದು ಏಟ್ ಮಾಡ್ಕೊಂಡು. ಮೂಗು ನೋಡಿ, ಮೂಗು. ಊಟ ಮಾಡಿದ್ದೆ ತಡ. ನಮ್ಮ ಅತ್ತೆಗೆ ಎಲ್ಲಡಿಕೆ ಇರಬೇಕು. ಚಿಕನ್ ಮಟನ್ ಊಟ ಇದ್ಮೇಲೆ ನಮ್ಮ ಅತ್ತೆಗೆ ಎಲ್ಲಡಿಕೆ ಇರಬೇಕು. ನೋಡಿ ಎಲ್ಲಡಿಕೆ ಹಾಕೋತಿದ್ದಾರೆ ನಮ್ಮ ಅತ್ತೆ ಫ್ರೆಂಡು. ಫುಲ್ಲು ಸೌಂಡ್ ಅನಿಸುತ್ತೆ, ಕೇಳಿಸ್ತಾ ಇಲ್ಲ. ಈಗ ತಾನೇ ಊಟ ಮುಗಿಸ್ಕೊ ಬಂತು. ಮತ್ತೆ ನಾಲ್ಗೆ ಕೆಂಪಾಯ್ತಾ? ಎಲ್ಲಿ ತೋರಿಸುತ್ತೆ. ಆಗೈತೆ ನೋಡಿ. ನಿಮ್ಮ ನಾಲ್ಗೆ ಕೆಂಪಾಗೈತೆ? ಎಲ್ಲಿ ತೋರಿಸಿ.
ನಾಚ್ಕೋತವ್ರೆ ನೋಡಿ ಗೈಸ್. ನಮ್ಮ ನಾದ್ನಿ ಬಂದಿದ್ದಾರೆ. ರಕ್ಷಿತಾ, ರಕ್ಷಿತಾ ಹಾಯ್ ಮಾಡಿ. ಹಾಯ್ ಮಾಡು ರಕ್ಷಿತಾ. ನೋಡಿ ತುಂಬಾ ನಾಚಿಕೆ ಪಡ್ತಾವಳೆ ರಕ್ಷು. ರಕ್ಷು ಹಾಯ್ ಮಾಡು. ಹಾಯ್. ಈಗ ಬಂದ್ರು ಜಸ್ಟ್ ಊಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಇವಾಗ ಕೊಡ್ತಿದ್ದಾನೆ ಪ್ರಪೋಸ್, ಇವಾಗ ಮಾಡ್ತಿದ್ದಾನೆ ನೋಡಿ. ಮದುವೆ ಆಗಿ 2 ವರ್ಷ ಆಯ್ತು. ನೋಡ್ಲಿ ನೋಡ್ಲಿ ಬಿಡಿ. ಹಾಯ್ ಹಾಯ್. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು, ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಹಾಯ್ ಹಾಯ್ ಮಾಡಿ. ಹಾಯ್ ಹಾಯ್. ಇವ್ರು ನಮ್ಮ ಮಾವ, ದೊಡ್ಡ ಮಾವ. ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮವ್ವ, ಇವ್ರು ನಮ್ಮ ಅತ್ತೆ, ಇವರು ನಮ್ಮ ಅತ್ತೆನೆ, ಇವ್ರು ನಮ್ಮವ್ವ, ಇವ್ರು ನಮ್ಮ ಚಿಕ್ಕ ಮಾವ, ಇವ್ರು ನಮ್ಮ ರಕ್ಷು ನಾದ್ನಿ. ಇವ್ರು ಗೊತ್ತಲ್ಲ ನಮ್ಮ ಮನೆಯವರು. ಇವ್ರು ಗೊತ್ತಿದ್ದಾನೆ ನೋಡಿ, ಪಿಳ್ಳೆ ಚಿಕ್ಕ ಮೈದ. ಹಾಯ್ ಮಾಡು ಮಗನ. ಹಾಯ್ 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 ಕೊಡಬೇಡ ರಕ್ಷು. ಹೆಂಗೆ ಗುಂಡಾಡಿ ಹೆಂಗೆ ನಾವು ಕೊಡಲ್ಲ. ಸೊ ಗೈಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮಾವವ್ರ ಮನೆಗೇನೆ. ನೋಡಿ ಗೈಸ್, ಇವ್ರು ಏನ್ ಮಾಡ್ತಾರೆ ನೋಡಿ, ಬೋಸಿಗೆ ಹಾಕೊಂಡು ವೆನಿಲಾ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ನ ಬೋಸಿಗೆ ಹಾಕೊಂಡು ಅಣ್ಣ ತಂಗಿ ಇಬ್ರು ಹೆಂಗ್ ತಿಂತಾವ್ರು ನೋಡಿ. ನಾನಂತೂ ತಿಂತಾ ಇಲ್ಲ ಗೈಸ್. ಅದು ನೋಡಿ ಗೈಸ್, ಒಳಗಡೆ ಏನೇನ್ ಹಾಕೊಂಡಿದ್ದಾರೆ ನೋಡಿ ಗೈಸ್, ಯಾವ ತರ ತಿಂತವ್ರೆ. ಹೆಂಗಿದೆ ಅಂದ್ರೆ ಐಸ್ ಕ್ರೀಮ್ ನ ತಿನ್ನೋರ್ನು ತಿನ್ಸಲ್ಲ ಇವರು. ಸವಿ ಸವಿ ಜನರೇ ಅನ್ನಂಗ್ ಆಗಿದೆ. ತುಂಬಾ ಚೆನ್ನಾಗಿದೆ. ಔಟ್ಪುಟ್ ಅಂತೂ ಸಖತ್ತಾಗಿ ಬರ್ತಿದೆ ನೋಡಿ. ಇದು ವೆನಿಲಾ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ಗೆ ಡೈರಿ ಮಿಲ್ಕ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೆ. ತುಂಬಾ ಚೆನ್ನಾಗಿರುತ್ತಂತೆ ನೋಡಿ. ಟೇಸ್ಟ್ ಮಾಡಿದವ್ರು ಹೇಳ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳೋರು ಹೆಂಗೆ ತಿನ್ಬೇಕಂತ. ಹೌದಾ? ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಾದಿದ್ರೆ ಕೇಳಿ ನೋಡಿ. ಬನ್ನಿ ನಾವು ಟೇಸ್ಟ್ ಮಾಡೋಣ. ಹೋಗ್ಲಿ. ವಾವ್, ಚೆನ್ನಾಗಿದೆ. ಸಖತ್ತಾಗಿದೆ. ರಕ್ಷು ಏನೋ ಹೇಳ್ತಿದ್ದಲ್ಲ, ಏನೋ ಕೂತ್ಗಳಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲಾರು ಮನೇಲಿ ರಗ್ಗದ್ಕೊಂಡು ಮನ್ಗಿದ್ರೆ ನಮ್ಮ ಅಣ್ಣ ಸೋಫಾ ಸೆಟ್ ಎತ್ಕೊಂಡು ಒದ್ಕೊಂಡು ಯಾವ ರೇಂಜಲ್ಲಿ ಮನ್ಗಿದ್ದಾನೆ. ಅಣ್ಣ ನನಗೆ ನಿನ್ನ ಡ್ರೆಸ್ ನೋಡ್ತಿದ್ರೆ ಏನೋ ಜ್ಞಾಪನ ಬರ್ತಿದೆ. ಏನು ಗೊತ್ತಾ, ನನ್ನ ಕೊತ್ತಿಗೆ ಇದೇ ಹಾಕ್ಬಿಟ್ಟು ಮನ್ಗಿಸ್ತಿದ್ದು. ಬಟ್ ಅದ್ರ ನೀನು ಹಾಕೊಂಡ್ಬಿಟ್ಟಿದ್ಯಲ್ಲ, ಇವಾಗ ನೀನು ನೋಡ್ತಿದ್ರೆ ನೀನೇ ಕೊತ್ತಿ ಥರ ಆಗ್ಬಿಟ್ಟಿದ್ಯಾ. ಇದೊಂದು ಬಾಕಿ ಇತ್ತು ನನಗೀಗ. ನಮ್ದು ಇದು ದೊಡ್ಡ ಕೊತ್ತಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ ನಮ್ಮ ಮನೇಲಿ. ನೋಡಿ, ಹಳ್ಳಿ ಲೈಫ್ ಅಂದ್ರೆ ಈ ತರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹಲಸಿನೆಯನ್ನ ಸುಲ್ಕೊಂಡು ತಿಂತಾ ಇದೀವಿ ನೋಡಿ. ಪಾಪ ಇವರೆಲ್ಲ ಕಷ್ಟಪಟ್ಟು ಸುಲಿದ್ರೆ ಇವರಿಬ್ರು ಕುತ್ಕೊಂಡು ತಿಂತವ್ರೆ ಅವಾಗಿಂದನು. ನೋಡಿ ಇವನ್ನ ಚಂದ ಬಿಡಿಸ್ಕೊಂಡು ತಿಂತಾ ಇದ್ರು. ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತಿಳ್ಕೊಂಡು ನೋಡೇ ಬಿಡ್ವಾ ನಾನು ನೀನು